ರಾಜ್ಯದ ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ದೊಡ್ಡ ಶಾಕ್. ಆಹಾರ ಇಲಾಖೆಯಿಂದ ಬಿಪಿಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ನಿಮಗೆ ಬಿಪಿಎಲ್ ಕಾರ್ಡ್ ಅನ್ನ ಕಟ್ ಮಾಡ್ತಾ ಇದೀವಿ ಅಂತ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದೆ. ರಾಜ್ಯದ ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಶಾಕ್. ಆಹಾರ ಇಲಾಖೆಯಿಂದ ಬಿಪಿಎಲ್ ಕಾರ್ಡ್ ಅನ್ನ ಯಾರು ಹೊಂದಿದ್ದಾರೆ ಅವರಿಗೆ ಇದು ಬಿಗ್ ಶಾಕ್. ನಿಮಗೆ ಬಿಪಿಎಲ್ ಕಾರ್ಡ್ ಕಟ್ ಅಂತ ನೋಟಿಸ್ ಅನ್ನ ಇಲಾಖೆ ಕೊಟ್ಟಿದೆ. ನಿಮ್ಮ ಸಂಪಾದನೆ 1,20,000ಕ್ಕೂ ಅಧಿಕ ಇದೆ, ಅದರಿಂದ ಕಟ್ ಮಾಡ್ತಾ ಇದ್ದೀವಿ. ನೋಡಿ, ಒಂದ್ ಕಡೆ ನೋಟಿಸ್ ಜಾರಿಯಾಗಿದೆ, ಕೆಲವು ಕಡೆ ಇನ್ನೂ ಕೆಲವು ಕಡೆ ಜಾರಿ ಮಾಡಬೇಕು. ಐಟಿ ಫೈಲ್ ಮಾಡಿದ್ರೆ ನಿಮ್ಮ ಮನೆಯ ಬಿಪಿಎಲ್ ಕಾರ್ಡ್ ಕಟ್ ಆಗುತ್ತೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. 7 ದಿನಗಳ ಒಳಗೆ ನೋಟಿಸ್ಗೆ ಉತ್ತರ ಕೊಡಿ ಅಂತ ತಾಕೀತು ಮಾಡಲಾಗಿದೆ. 1.20 ಲಕ್ಷ ಆದಾಯ ಮೀರಿದ ಫಲಾನುಭವಿಗಳ ಬಿಪಿಎಲ್ ಕಾರ್ಡ್ ರದ್ದು. ಈಗ ಆಲ್ರೆಡಿ ರಾಜ್ಯಾದ್ಯಂತ ಸುಮಾರು 1 ಕೋಟಿಗೂ ಅಧಿಕ ಬಿಪಿಎಲ್ ಕಾರ್ಡ್ಗಳಿವೆ. ಅಕ್ಕಿ ಹೊಂದಿಸೋದಕ್ಕಾಗ್ತಾ ಇಲ್ವಾ? ಸರ್ಕಾರದ ಬೊಕ್ಕಸೆ ಖಾಲಿನಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ. ಕರ್ನಾಟಕದಲ್ಲಿ ಅನರ್ಹರಿಗೆ ನೀಡಲಾಗಿದ್ದ ಬಿಪಿಎಲ್ ಪಡಿತರ ಕಾರ್ಡ್ಗಳ ಪೈಕಿ ಈಗಾಗಲೇ ಹೆಚ್ಚು ಕಡಿಮೆ 3.5 ಲಕ್ಷ ಕಾರ್ಡ್ಗಳನ್ನು ಪತ್ತೆ ಮಾಡಿ ರದ್ದುಪಡಿಸಲಾಗಿದೆ. ಅದರ ಬೆನ್ನಲ್ಲೇನೆ ಇನ್ನೂ ಸಾಕಷ್ಟು ಅನರ್ಹರು ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ. ಅವುಗಳನ್ನು ಪತ್ತೆ ಮಾಡಿ ರದ್ದುಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಅವರು ಕೊಟ್ಟಿರುವಂಥ ನೋಟಿಸ್ ಕೂಡ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಯಾಕಂತಂದರೆ ಈಗ ಬಿಪಿಎಲ್ ಕಾರ್ಡ್ ಇರಬೇಕು, ಬಿಪಿಎಲ್ ಕಾರ್ಡ್ನ ಬೆನಿಫಿಟ್ಸ್ ಪಡಿಬೇಕು ಅಂತ ಅಂದರೆ ಅದಕ್ಕೆ ಆದಂಥ ಒಂದಷ್ಟು ರೂಲ್ಸ್ಗಳಿದೆ. ಅಂದರೆ ಆದಾಯ ಇಂತಿಷ್ಟೇ ಇರಬೇಕು, ಆಮೇಲೆ ಮನೆ, ಆಮೇಲೆ ವೆಹಿಕಲ್ಸು, ಈ ಥರದ್ದೆಲ್ಲ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಾರು 1.20 ಲಕ್ಷಕ್ಕೂ ಅಧಿಕ ಅವರಿಗೆ ಇನ್ಕಮ್ ಬರ್ತಾ ಇರುತ್ತೆ, ವಾರ್ಷಿಕ ಆದಾಯ, ಅಂಥವರಿಗೆ ಬಿಪಿಎಲ್ ಕಾರ್ಡ್ ಯಾರಾದರೂ ಮಾಡಿಸ್ಕೊಂಡಿದ್ರೆ ಅದನ್ನು ರದ್ದುಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ. ಒಂದೊಂದು ಕಡೆ ಈಗ ಅನೇಕರು ಏನೋ ಇನ್ಫ್ಲೂಯೆನ್ಸ್ ಮಾಡೋ ಅಥವಾ ದುಡ್ಡು ಕೊಟ್ಟೋ ಮತ್ತೊಂದು ಕೊಟ್ಟೋ ಏನೋ ಕೊಟ್ಟು ಮಾಡಿಸ್ಕೊಂಡಿರ್ತಾರೆ. ಯಾಕಂತಂದರೆ ಬಿಪಿಎಲ್ ಕಾರ್ಡ್ ಇದ್ದರೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಸ್ಪಿಟಲ್ಗೆ ಹೋದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರವಾಗಿ ಬಿಪಿಎಲ್ ಕಾರ್ಡ್ದಾರರಿಗೆ ಒಂದಷ್ಟು ಉಪಯೋಗಗಳಿದೆ. ಹಾಗಾಗಿ ಅದರಲ್ಲಿ ಅರ್ಹರಿಗೆ ಮಾತ್ರ ಇದರ ಸೌಲಭ್ಯಗಳು ಸಿಗಬೇಕು ಅನ್ನುವಂಥ ಸರ್ಕಾರದ ಉದ್ದೇಶ. ಯಾರ್ಯಾರು ಅನರ್ಹರಿರ್ತಾರೆ ಅಂಥವರು ಬಿಪಿಎಲ್ ಕಾರ್ಡ್ಗಳನ್ನು ಇಟ್ಕೊಂಡಿರ್ತಾರೆ, ಅಂಥವರನ್ನು ಹುಡುಕಿ ಆ ಒಂದು ಬಿಪಿಎಲ್ ಕಾರ್ಡ್ನ ಕಟ್ ಮಾಡಬೇಕು ಅಥವಾ ಅದನ್ನು ರದ್ದುಗೊಳಿಸಬೇಕು ಅನ್ನುವಂಥ ವಿಚಾರವಾಗಿ ಈಗ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಹಿಂದೆ ಕೂಡ ಒಂದಷ್ಟು ಮಂದಿ, ಈಗ ಆಲ್ರೆಡಿ ನಾನು ಹೇಳ್ತಾ ಇದ್ನಲ್ಲ, ಸುಮಾರು 3.65 ಲಕ್ಷ ಕಾರ್ಡ್ಗಳನ್ನು ಯಾರು ಅನರ್ಹರಿದ್ರು ಅಂಥದನ್ನು ಗುರುತಿಸಿ ಅದನ್ನು ರದ್ದುಗೊಳಿಸುವಂಥ ಕೆಲಸ ಕೂಡ ಆಗಿದೆ.